ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸಲ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆನೇ ಎದ್ದೆ. ಸೊ ಎದ್ದು ನಾನು ಮೇಲ್ಗಡೆ ಟೆರೆಸ್ಗೆ ಹೋಗಿದ್ದೆ. ಸ್ವಲ್ಪ ಹೂಗಳೆಲ್ಲ ತೊಗೊಬೇಕಿತ್ತು. ಏನಿಗೆ ಅಂದರೆ ಪೂಜೆಗೆ ಇವತ್ತು ಹೂ ಎಲ್ಲ ಬೇಕು ಅಂತ ಹೇಳಿಬಿಟ್ಟು ತೊಗೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಹಾಗೆಯೇ ಒಂದಷ್ಟು ಕ್ಯಾಪ್ಚರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತು ಗಿಡಗಳಲ್ಲಿ ಮಗ್ಗಳಲ್ಲಿ ಒಂಥರ ಫಂಗಸ್ ಥರ ಆಗೋಗ್ಬಿಟ್ಟಿದೆ. ಅದಕ್ಕೆಲ್ಲ ಔಷಧಿ ಸ್ವಲ್ಪ ಹೊಡಿಬೇಕು. ಏನಂದರೆ ಅದು ಹ್ಯಾಂಟ್ ಅಂದರೆ ಇರುವೆಗಳು ಅದೆಲ್ಲ ಆಗಿಬಿಟ್ಟು ಮೊಟ್ಟೆಗಳೆಲ್ಲ ಆಗಿಬಿಟ್ಟಿದೆ. ಅದಕ್ಕೆಲ್ಲ ಸ್ವಲ್ಪ ಏನು ತೊಗೊಂಬಂದು ಸ್ಪ್ರೇ ಮಾಡಿಸ್ಬೇಕು ಅಂದರೆ ಔಷಧಿನ. ಅದಾದಮೇಲೆ ಮೋಟು ಬಂದು ಕೆಳಗಡೆ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದ. ತುಂಬ ಚೆನ್ನಾಗಿ ಅಂದರೆ ಡ್ರಾಯಿಂಗ್ ಅಲ್ಲ, ಕಲರಿಂಗು. ಸೊ ಆಪೋಸಿಟ್ ಹೇಗಿರುತ್ತೋ ಅದೇ ರೀತಿ ಫುಲ್ಲು ಫಿಲ್ ಮಾಡಬೇಕಿತ್ತು. ಸೊ ಆ ಥರ ಮಾಡ್ತಿದ್ದ. ನನಗಂತೂ ನೋಡಿ ಖುಷಿ ಅನ್ನಿಸ್ತು. ಯಾವ ರೀತಿ ಮಾಡ್ತಿದ್ದಾನೆ ಏನು ಅಂತ ನೀವು ನೋಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ವೆರಿ ಗುಡ್, ಗುಡ್ ಬಾಯ್. ನೀಟಾಗಿ ಮಾಡಬೇಕು. ಹೇ ಸೂಪರ್. ತೋರ್ಸು ಮಟ್ಟು. ಸೂಪರ್. 5 ಆ್ಯಕ್ಚುಲಿ ಅಲ್ಲಿ ಅದ್ರ ಬಾಯಿ ಒಳಗಡೆ ಬರ್ದಿಲ್ಲ, ಮೌತ್ ಒಳಗಡೆ ನೋಡಲ್ಲಿ ರೆಡ್ ಅದೊಂದು ಬಿಟ್ಟಿದೆಯಾ. ಓಕೆ, ನೈಸ್. ಸೊ ಒಂದು ಪೇಂಟಿಂಗ್ ಎಲ್ಲ ಆದಮೇಲೆ ನನಗೆ ಒಂದಷ್ಟು ಕೆಲವೊಂದು ಸ್ಯಾರೀಸ್ನ ಫ್ರೀ ಪ್ಲೀಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದರು. ಸರಿ ಅಂಥೇಳಿ ಅದನ್ನು ಫ್ರೀ ಪ್ಲೀಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಥರದ ಮದುವೆಗಳಿಗೆ ಆಗಲಿ ಒಂದು ಫಂಕ್ಷನ್ಗಳಿಗೆ ಆಗಲಿ ಈ ಥರ ನಾವು ಮುಂಚೆನೇ ಫ್ರೀ ಪ್ಲೀಟಿಂಗ್ ಮಾಡ್ಕೊಂಬಿಟ್ರೆ ಅಂದರೆ ನಮಗೆ ಬೇಗನೆ ಸ್ಯಾರಿ ಉಟ್ಕೊಳ್ಳೋದಿರ್ಬೋದು, ಮೇಕಪ್ ಮಾಡ್ಕೊಳ್ಳೋದಿರ್ಬೋದು, ಬೇಗನೆ ಆಗೋಗ್ಬಿಡತ್ತೆ. ಸೊ ಹಾಗಾಗಿ ನನಗೆ ಇಲ್ಲಿ ಯಾವುದೋ ಒಂದೆರಡು ಆರ್ಡರ್ಸ್ ಬಂದಿತ್ತು. ಅಂದರೆ 4 ಸ್ಯಾರಿ ಅಷ್ಟೂ ನಾನು ಇಲ್ಲಿ ಫ್ರೀ ಪ್ಲೀಟಿಂಗ್ ಮಾಡ್ತಿದ್ದೆ. ನಿಜ ಹೇಳ್ತೀನಿ, ಅದೊಂದು ಹೈನಿಂಗ್ದು ಟೇಬಲ್ ತೊಗೋಬೇಕು. ಸೊ ನಾನು ಮಾಡಿಸಿದ್ದೀನಿ, ಬಟ್ ಆದರೆ ಅದು ಅಲ್ಲಿ ಮಾಡೋದಕ್ಕೆ ಆಗ್ತಿಲ್ಲ. ಹಾಗಾಗಿ ನಾನು ಇಲ್ಲಿ ಬೆಡ್ ಮೇಲೆ ಮಾಡ್ಕೊಳ್ತಿದ್ದೀನಿ. ಬಟ್ ಆ ಥರದ್ದೊಂದು ಸ್ಟ್ಯಾಂಡ್ ತೊಗೋಬೇಕು. ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ. ಸೊ ಯಾವುದೇ ಥರದ್ದು ಈ ಥರ ಫ್ರೀ ಪ್ಲೀಟಿಂಗ್ ಮಾಡಬೇಕಾದ್ರೆ ನಂಗೆ ಬೆಡ್ ಮೇಲೆ ಮಾಡೋದ್ರೊಳಗಡೆ ಸೊಂಟ ಎಲ್ಲ ನೋವು ಬಂದುಬಿಡುತ್ತೆ. ಯಾಕಂದರೆ ನೀಟಾಗಿ ಆ ಒಂದು ಏನು ಸ್ಟ್ಯಾಂಡಲ್ಲಿ ನೀಟಾಗಿ ಸ್ಟ್ರೈಟಾಗಿ ನಿಂತ್ಕೊಂಡು ನಾವು ಹೈನಿಂಗ್ ಮಾಡ್ಕೋಬೋದು. ಯಾವುದೇ ಥರದ ಬೆಂಡಾಗಿ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ಹಾಗಾಗಿ ಇದರಲ್ಲಂತೂ ನನಗಂತೂ ನಿಜ ತುಂಬಾ ಟಯರ್ಡ್ ಆಗೋಯಿತು. ಸೊ ಆದರೂ ಸರಿ ಅಂತ ಹೇಳಿಬಿಟ್ಟು ಎಲ್ಲನೂ ನೀಟಾಗಿ ಫ್ರೀ ಪ್ಲೀಟಿಂಗ್ ಮಾಡಿ ಫೋಲ್ಡಿಂಗ್ ಮಾಡಿ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೆ. ಸೊ ನಿಜ ನನಗಂತೂ ಖುಷಿ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಫ್ರೀ ಪ್ಲೀಟಿಂಗ್ ಬಂತಲ್ವಾ. ಸೊ ಹಾಗಾಗಿ ಫುಲ್ಲೂ ಯಾವ ರೀತಿ ಮಾಡಿದ್ದೀನಿ ಏನು ಅನ್ನೋದನ್ನು ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಒಂದ್ಸಲಿ ಅದನ್ನು ಚೆಕ್ ಮಾಡಿ. ನಾನಿಲ್ಲಿ 9 ಫ್ಲೀಟ್ ಬರಬೇಕಂತ ಹೇಳ್ಬಿಟ್ಟು ಯಾವ ಮೆಥಡಲ್ಲಿ ನಾನು ಮಾಡ್ತಿದ್ದೀನೋ ಅದೇ ಮೆಥಡಲ್ಲಿ ನೀವು ಟ್ರೈ ಮಾಡಿದ್ರೆ 9 ಫ್ಲೀಟ್ಸ್ ಬರುತ್ತೆ. ಸೊ ತುಂಬಾ ಈಸಿಯಾಗಿ ನಾವು ಒಂದೇ ಈವನ್ನಾಗಿ ಫ್ಲೀಟಿಂಗ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಒಂದೊಂದೇ ಸ್ವಲ್ಪನೇ ಅಂದರೆ ನರಿಗೆ ಎಲ್ಲ ಹಿಡಿದ್ಬಿಟ್ಟು ಒಂದೊಂದಕ್ಕೂ ಒಂದು ಪಿನ್ನನ್ನು ಆ್ಯಡ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಸೊ ಫೈನಲಾಗಿ 4 ಸ್ಯಾರಿನೂ ಫ್ರೀ ಪ್ಲೀಟಿಂಗ್ ಮಾಡಿ ನಾನು ಈ ಥರ ವಿಡಿಯೋ ಮಾಡ್ಕೊಳ್ತಿದ್ದೆ. ಏನಕ್ಕೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಮತ್ತೆ ಮಾರ್ನಿಂಗ್ ಬಂದು ಕಸ್ಟಮರ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಟೆ. ಅದಾದ ನಂತರ ನಾನು ಮಾರ್ನಿಂಗು ಪಾರ್ಲರ್ಗೆ ಹೋದೆ. ಸೊ ಪಾರ್ಲರಲ್ಲಿ ಒಂದು ನ್ಯೂ ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಏನಕ್ಕೆ ಅಂದರೆ ಟ್ರೆಡಿಷ್ನಲ್ ವೇರ್ಗೆ ಬನ್ ಟೈಪಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಿತ್ತು ಏನೋ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ.
ಒಂದು ಹೇರ್ ಸ್ಟೈಲ್ ಹೇಳ್ಕೊಡ್ತೀನಿ, ಯಾವ ರೀತಿ ಹಾಕೋದು ಏನು ಅಂತ. ಬನ್ ಟೈಪಲ್ಲಿ ಬನ್ ಯೂಸ್ ಮಾಡ್ದೇ ಮಾಡೋಂಥ ಒಂದು ಹೇರ್ ಸ್ಟೈಲು ಈಸಿ ಇರುತ್ತೆ, ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ತೋರಿಸ್ತೀನಿ ಯಾವ ರೀತಿ ಏನು ಅಂತ. ಮೊದಲಿಗೆ ನಾವು ಫ್ರಂಟ್ ಒಂದು ಹೇರ್ ಸ್ಟೈಲ್ ಮಾಡ್ಕೊಬೇಕಾಗತ್ತೆ. ಫ್ರಂಟಿಗೆ ಈ ಥರ ಬಫೆ ಹಾಕ್ಕೊಂಬಿಡೋಣ, ತುಂಬ ಚೆನ್ನಾಗಿ ಅನಿಸ್ತು. ಸೊ ಲಾಸ್ಟ್ ಟೈಮ್ ಎಲ್ಲ ನೋಡಿದಾಗ ಪಫಲ್ಲಿ ಬೇರೆ ಒಂದು ಹೇರ್ ಸ್ಟೈಲ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಸೊ ಫ್ರಂಟಿಗೆ ಫುಲ್ ಬಫ್ ಹಾಕೋಣ. ಫ್ರಂಟ್ ಅವ್ರವ್ರಿಗೆ ಇಷ್ಟ ಬಂದಿರೋ ಥರ ನೀವು ಹಾಕೋಬೋದು. ನಾನು ಇದಕ್ಕೆ ಅಂತ ಅಂದರೆ ಈ ಥರ ಜಸ್ಟ್ ಒಂದು ನಾರ್ಮಲ್ ಬಫ್ ಥರ ಹಾಕ್ತಾ ಇದ್ದೀನಿ ನೋಡಿ, ಹೀಗೆ. ಈ ಥರ ಪೋನಿ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಹೇರ್ಸ್ನ ತಗೋಬೇಕು. ಈ ಥರ ಸ್ವಲ್ಪ ಹೇರ್ಸ್ ತಗೊಂಡು ರಬ್ಬರ್ ಬ್ಯಾಂಡ್ ಸೆಂಟರ್ಗೆ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕೋಬೇಕು. ಸೊ ಈ ಥರ ಹಾಕ್ಕೊಂಡು ಇದನ್ನು ಒಳಗಡೆಗೆ ಟ್ವಿಸ್ಟ್ ಮಾಡಬೇಕು. ಈ ಥರ ಒಳಗಡೆಗೆ 2 ರೌಂಡ್ ಆಗೋ ರೀತಿ ಟ್ವಿಸ್ಟ್ ಮಾಡ್ಕೋಬೇಕು. ಈ ಥರ ಟ್ವಿಸ್ಟ್ ಮಾಡಿ ಜಸ್ಟ್ ಈ ಥರ ಫುಲ್ ಮಾಡಿದಾಗ ಸ್ಪ್ರೆಡ್ ಆಗಿ ನೀಟಾಗಿ ಕೂರುತ್ತೆ. ಸೊ ದೆನ್ ನೆಕ್ಸ್ಟ್ ಇಲ್ಲಿ ಲಾಸ್ಟ್ಗೂ ಅಷ್ಟೇ ಒಂದು ರಬ್ಬರ್ ಬ್ಯಾಂಡ್ ಹಾಕೋಬೇಕಾಗತ್ತೆ. ರಬ್ಬರ್ ಬ್ಯಾಂಡ್ ಹಾಕೋಬೇಕು ಲಾಸ್ಟ್ ಎಡ್ಜಲ್ಲೂ ಸಹ. ಹೀಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಸೇಮ್ ಮೆಥಡ್ ಸೆಂಟರಲ್ಲಿ ಓಪನ್ ಮಾಡಿ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ಟ್ವಿಸ್ಟ್ ಮಾಡಿಕೊಂಡು ಬ್ಯಾಕ್ ಫುಲ್ ಮಾಡಬೇಕು. ಈ ಥರನೇ ಇಷ್ಟು ಫುಲ್ ಹೇರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಈ ಥರ ರೆಡಿ ಮಾಡ್ಕೋಬೇಕು. ಎಷ್ಟು 1 2 3 ಇದೊಂದು 3 ಇದೊಂದು 3 ಟೋಟಲ್ 6 ರೆಡಿ ಮಾಡ್ಕೊಂಡಿದ್ದಾದ ನಂತರ ಇದು ಯಾವ ರೀತಿ ಫಿಕ್ಸ್ ಮಾಡೋದಂತ ತೋರಿಸ್ತೀನಿ. ಸೊ ಒಂದು ಇದನ್ನು ತಗೊಂಡು ಜಸ್ಟ್ ನೋಡಿ, ಇಲ್ಲ ನೀವು ಹೀಗಾದರೂ ತೊಗೊಂಡು ಬಂದು ಇಲ್ಲಾದರೂ ಲಾಕ್ ಮಾಡ್ಬೋದು. ಹೀಗೆ ದೆನ್ ಮತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ನಾವು ಈ ಥರ ರೆಡಿ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದಕ್ಕೆ ಫ್ಲವರ್ಸಿಂದ ಅಲಂಕಾರ ಮಾಡ್ಕೊಳ್ಳೋದು. ಸೊ ಈ ಥರದ್ದು ಒಂದು ನನ್ನ ಹತ್ರ ಇತ್ತು, ಅದನ್ನು ಈ ಥರ ಫಿಕ್ಸ್ ಮಾಡ್ತಿದ್ದೀನಿ. ಸೊ ಫೈನಲಿ ರೆಡಿಯಾಗಿದೆ ಬನ್ ಹೇರ್ ಸ್ಟೈಲ್. ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಹೇರ್ ಸ್ಟೈಲ್ಸು ಮುಗೀತು. ಇವಾಗ ಪಿಜ್ಜಾ ಪಾರ್ಟಿ ಮಾಡೋಣ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಸೊ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪಾರ್ಲರಲ್ಲಿ ಇವತ್ತು ಪಿಜ್ಜಾ ಪಾರ್ಟಿ. ಸೊ ಆರ್ಡ್ರ್ ಮಾಡಿದ್ದೀನಿ, ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ಬರುತ್ತಂತೆ. ಸೊ ನೋಡೋಣ, ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಕೊಡೋಕ್ಕಾಗಲ್ಲ, ಸಾರಿ.
ಜಸ್ಟ್ ಚೇಂಜ್ ಕೊಟ್ಟು 20 rupees. ನೋಡಿ ಗಾಯ್ಸ್, ಇವರೆಲ್ಲ ಈ ಪಿಜ್ಜಾಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇವರಿಬ್ರಿಗೂ ನೋಡಿ ಗಾಯ್ಸ್. ಫ್ರೆಂಡ್ಸ್, ಇವಾಗ ನಾವು ಪಿಜ್ಜಾ ಪಾರ್ಟಿ ಮಾಡೋದಕ್ಕೆ ಇಷ್ಟು ಜನನು ಕೂತಿದ್ದೀವಿ. ಇವರು ಸ್ನ್ಯಾಪ್ ಹಾಕೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಮೇಡಮ್ಮು. ಸೊ ರೆಡಿ, ಸ್ಟಾರ್ಟ್ ಮಾಡಿ ಶ್ರೀದೇವಿ. ಎತ್ಕೊಳ್ಳಿ. ಏ ಬಾರೆ ಹರ್ಷಿತಾ, ಡಿವೈಡ್ ಮಾಡ. ಸೊ ನಮ್ದು ಪಿಜ್ಜಾ ಪಾರ್ಟಿ ಎಲ್ಲರೂ ಈಗ ಕಣ್ರಿ. ಬೇರೆ ಒಂದು ಇನ್ಸ್ಟಾಗೆ ಒಂದು ಹೈಲೈಟ್ಸ್ ಹಾಕೋದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಹೊಟ್ಟೆ ಹೊಡ್ಸ್ಕೊತಾ ಇದ್ದಾಳೆ ಇವಳು. ಅದು ಹೋಗ್ತದೆ, ಆರೋದ್ಮೇಲೆ ತಿನ್ನೋಕ್ಕಾಗಲ್ಲ. ಇವಳಿಗೆ ಹೇಳ್ತಿದ್ರೆ ಕೇಳೋದೇ ಇಲ್ಲ ಅಂತಾಳೆ. ಹಾಂ ನೋಡಿ ಫ್ರೆಂಡ್ಸ್, ಏನೇನು ಡಿಸೈನ್ ಆಗಿ ನೋಡಿ 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 ನೋಡಿ. ಏ ತಿನ್ನಿ ಫಸ್ಟ್. ನಿಜ ಈಗ ಕೂಲ್ ಆಯ್ತಿದ್ದು. ಅದರಲ್ಲಿ ಕಟ್ ಮಾಡಿ ಹಾಕಿ ಅಷ್ಟು ಬೇಡ. ಸಾಕು ನೀವು ತಿನ್ನಿ ಫಸ್ಟು. ಎಷ್ಟು ನೀವು ತಿನ್ಬೇಕು ಫಸ್ಟು. ಅವರು ಒಂದು 1 hour ಆದಮೇಲೆ ಇಬ್ಬರು ತಿನ್ನಲಿ. ನಾವು ಬೇರೆ ಚೆನ್ನಾಗ್ತೇನೆ. ಎಲ್ಲ ತಿನ್ಬಿಟ್ಟು ಅವ್ರವ್ರ ಫೋನಲ್ಲಿ ಅವ್ರವ್ರು ಬ್ಯುಸಿ ಇದ್ದಾರೆ ನೋಡಿ ಫ್ರೆಂಡ್ಸ್. ಶ್ರೀದೇವಿ, ಏನು ಶ್ರೀದೇವಿ ಫೋನ್ ಇಟ್ಕೊಂಡು? ಹಾಂ ಐಶು, ನೀನುನಾ? ನೋಡಪ್ಪ, ಬೋರ್ ಆಗುತ್ತೆ ಅಂತ ಫೋನ್ ಇಟ್ಕೊಂಡಿದ್ದಾರಂತೆ. ಹಾಂ, ನಾನು ಮಾತ್ರ ಫೋನ್ ಇಟ್ಕೊಳ್ಳಿಲ್ಲ, ವೀಡಿಯೋ ಮಾಡೋಕ್ಕೋಸ್ಕರ ಎತ್ಕೊಂಡಿದ್ದೀನಿ ನೋಡು. ಸರಿ, ಓಕೆ. ಇವಾಗ ಹೇಗಿತ್ತು ಪಿಜ್ಜಾ? ಓ, ಐಶುಗೆ ಯಾಕೋ ಅಲ್ಲಿ ಸೀಟ್ ಸರಿ ಹೋಗಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾಳೆ. ಹೇಗಿತ್ತು ಪಿಜ್ಜಾ ಪಾರ್ಟಿ? ಸೂಪರಾಗಾಯ್ತಾ? ಸೊ ನೆಕ್ಸ್ಟ್ ಯಾವಾಗ? 15 days ಬಿಟ್ಟು. ಓಹೋ, ಮಜಾ ಮಾಡಿ. ಸೊ ಫ್ರೆಂಡ್ಸ್, ಪಿಜ್ಜಾ ಪಾರ್ಟಿ ಅಂತೂ ಆಯಿತು. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೊಂದೇ ವಿಡಿಯೋ ಅಂತ ಅಲ್ಲ. ಸೊ ಮಾರ್ನಿಂಗಿಂದ ಏನೆಲ್ಲ ವರ್ಕ್ ಮಾಡಿದ್ದೀವಿ ಆ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.